ವೆಲ್ಕಮ್ ಟು ಲಿಟಲ್ ಸ್ಟಾರ್ ಎ ಟು ಝೆಡ್. ಇವತ್ ನಾವು ಎಚ್ ಅಕ್ಷರದಿಂದ ಸ್ಟಾರ್ಟ್ ಆಗುವಂತ ಹೆಣ್ಣು ಮಗುನ ಹೆಸರುಗಳನ್ನ ನೋಡುವ. ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನು ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋದ ಕೆಳಗಿರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಯಾಕಂದ್ರೆ ನಾನು ಹೊಸ ಹೆಸರುಗಳಿರುವಂತಹ ವಿಡಿಯೋ ಹಾಕಿದವಾಗ ನಿಮ್ಗೆ ನೋಟಿಫಿಕೇಶನ್ ಸಿಕ್ಕತ್ತೆ. ಆವಾಗ ನೀವು ಆ ಹೊಸ ಹೆಸರುಗಳನ್ನು ಕೂಡ ನೋಡಬಹುದು. ಹಾಗಾದ್ರೆ ಶುರು ಮಾಡುವ. ಇವತ್ತಿನ ಮೊದಲನೇ ಹೆಸರು ರತ್ವಿ. ರತ್ವಿ ಅಂತ ಹೇಳಿದ್ರೆ ಸಂತೋಷ, ಆನಂದ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹೃದಾ. ಹೃದಾ ಅಂದ್ರೆ ಶುದ್ಧ, ಮತ್ತೆ ಹೃದಯ, ಹಾಗೆ ರಾಜಕುಮಾರಿ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹಂಶಿ. ಹಂಶಿ ಅಂತ ಹೇಳಿದ್ರೆ ಹಂಸ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹೇಮಿಕಾ. ಹೇಮಿಕಾ ಅಂತ ಹೇಳಿದ್ರೆ ಚಿನ್ನದ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹರ್ಷಿತಾ. ಹರ್ಷಿತಾ ಅಂದ್ರೆ ಸಂತೋಷದಾಯಕ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹನ್ಸಿಕಾ. ಹನ್ಸಿಕಾ ಅಂತ ಹೇಳಿದ್ರೆ ಹಂಸ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ಹಸ್ಮಿತಾ. ಹಸ್ಮಿತಾ ಅಂತ ಹೇಳಿದ್ರೆ ಜನಪ್ರಿಯತೆ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹಿತಾಂಶಿ. ಹಿತಾಂಶಿ ಅಂತ ಹೇಳಿದ್ರೆ ಸರಳತೆ ಮತ್ತು ಶುದ್ಧತೆಯ ಅರ್ಥವನ್ನ ಇದು ಸೂಚಿಸುತ್ತದೆ. ಹವಿಷ. ಹವಿಷ ಎನ್ನುವಂಥದ್ದು ಲಕ್ಷ್ಮೀ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೇಮ್ ಹಿಮಾನಿ. ಹಿಮಾನಿ ಎನ್ನುವಂಥದ್ದು ಪಾರ್ವತಿ ದೇವಿಯ ಹೆಸರು, ಹಾಗೆ ಶೀತ ಎನ್ನುವಂತ ಅರ್ಥವನ್ನು ಕೂಡ ಸೂಚಿಸುತ್ತದೆ. ಹೇಮಾಕ್ಷಿ. ಹೇಮಾಕ್ಷಿ ಅಂದ್ರೆ ಚಿನ್ನದ ಕಣ್ಣುಗಳನ್ನು ಹೊಂದಿರುವವಳು. ನೆಕ್ಸ್ಟ್ ನೇಮ್ ಹನಿಕಾ. ಹನಿಕಾ ಅಂತ ಹೇಳಿದ್ರೆ ಹಂಸ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹಲಿಮಾ. ಹಲಿಮಾ ಅಂತ ಹೇಳಿದ್ರೆ ಸೌಮ್ಯ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹಂಸ. ಹಂಸ ಅಂತ ಹೇಳಿದ್ರೆ ಬಾತುಕೋಳಿ, ಸ್ವಾನ್ ಅನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹಂಸಿಕಾ. ಹಂಸಿಕಾ ಅನ್ನುವಂಥದ್ದು ಸರಸ್ವತಿ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ಹಂಸಿನಿ. ಹಂಸಿನಿ ಎನ್ನುವಂಥದ್ದು ಸರಸ್ವತಿ ದೇವಿಯ ಅನೇಕ ಹೆಸರುಗಳಲ್ಲಿ ಇದು ಕೂಡ ಒಂದು. ನೆಕ್ಸ್ಟ್ ನೇಮ್ ಹನಿಮಾ. ಹನಿಮಾ ಅಂತ ಹೇಳಿದ್ರೆ ಒಂದು ಅಲೆ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹಂಶಿನಿ. ಹಂಶಿನಿ ಅಂತ ಹೇಳಿದ್ರೆ ಶುದ್ಧ ಮತ್ತೆ ಹಂಸ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ಹಂಸಜ. ಹಂಸಜ ಅಂತ ಹೇಳಿದ್ರು ಕೂಡ ಇದು ಏನು ಸ್ವಾನ್ ಅಥವಾ ಹಂಸ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ಹಂಸಿ. ಹಂಸಿ ಅಂದ್ರೂ ಕೂಡ ಸ್ವಾನ್. ನೆಕ್ಸ್ಟ್ ನೇಮ್ ಹನಿಷಾ. ಹನಿಷಾ ಅಂದ್ರೆ ಒಂದು ಸುಂದರ ರಾತ್ರಿ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹಸ್ವಿಕಾ. ಹಸ್ವಿಕಾ ಅಂದ್ರೆ ದೇವಿ ಲಕ್ಷ್ಮಿಯ ಅನೇಕ ಹೆಸರುಗಳಲ್ಲಿ ಒಂದು. ನೆಕ್ಸ್ಟ್ ನೇಮ್ ಹರಿಣ್ಯೈ. ಹರಿಣ್ಯೈ ಅಂದ್ರೆ ಇದು ಕೂಡ ತಾಯಿ ಲಕ್ಷ್ಮೀ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ಹರಿಪ್ರಿಯ. ಹರಿಪ್ರಿಯ ಎನ್ನುವಂಥದ್ದು ಲಕ್ಷ್ಮೀ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೇಮ್ ಹರ್ಷನಿ. ಹರ್ಷನಿ ಅಂತ ಹೇಳಿದ್ರೆ ಸಂತೋಷ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹರ್ಷಿಕಾ. ಹರ್ಷಿಕಾ ಅಂತ ಹೇಳಿದ್ರೆ ನಗು ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹರಿತ. ಹರಿತ ಅಂತ ಹೇಳಿದ್ರೆ ಹಸಿರು ಮತ್ತೆ ಇನ್ನೊಂದು ಅರ್ಥ ಚಿನ್ನ. ನೆಕ್ಸ್ಟ್ ನೇಮ್ ಹರ್ಷಿತ. ಹರ್ಷಿತ ಅಂತ ಹೇಳಿದ್ರೆ ಮೀಸಲಿಡಲಾಗಿದೆ ಮತ್ತೆ ಸಂತೋಷ ಎನ್ನುವಂತ ಅರ್ಥ ಕೂಡ ಇದೆ. ನೆಕ್ಸ್ಟ್ ನೇಮ್ ಹರಿತಿ. ಹರಿತಿ ಅಂತ ಹೇಳಿದ್ರೆ ಹಸಿರು ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ.
ನೆಕ್ಸ್ಟ್ ನೇಮ್ ಹರ್ನಿಕಾ. ಹರ್ನಿಕಾ ಅಂತ ಹೇಳಿದ್ರೆ ಶಾಂತಿಯುತ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹರಿಣಿಕಾ. ಹರಿಣಿಕಾ ಅಂತ ಹೇಳಿದ್ರೆ ವಸುವಿನ ದೇವತೆ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ರತಿ. ರತಿ ಅಂತ ಹೇಳಿದ್ರೆ ಪ್ರೀತಿ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಋತ್ವಿ. ಋತ್ವಿ ಅಂತ ಹೇಳಿದ್ರೆ ಸೀಸನ್, ಹಾಗೆ ಇನ್ನೊಂದು ಅರ್ಥ ಪ್ರೀತಿ ಎನ್ನುವಂತ ಅರ್ಥವನ್ನ ಕೂಡ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹಂಸದೀಪಿಕಾ ಅಂತ ಹೇಳಿದ್ರೆ ಇದು ಒಂದು ರಾಗದ ಹೆಸರಾಗಿದೆ. ನೆಕ್ಸ್ಟ್ ನೇಮ್ ಹರ್ಷ. ಹರ್ಷ ಅಂದ್ರೆ ಸಂತೋಷ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ಹರ್ಷದ. ಹರ್ಷದ ಅಂತ ಹೇಳಿದ್ರೆ ಆನಂದವನ್ನು ಕೊಡುವವಳು ಅನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹರ್ಷಿಲಾ. ಹರ್ಷಿಲಾ ಅಂತ ಹೇಳಿದ್ರೆ ಕೂಡ ಸಂತೋಷ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ಹರ್ಷಿಕಾ. ಹರ್ಷಿಕಾ ಅಂತ ಹೇಳಿದ್ರೆ ನಗು ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ಹರ್ಷಿಕಾ. ನೆಕ್ಸ್ಟ್ ನೇಮ್ ಹರ್ಷಿಯ. ಹರ್ಷಿಯ ಅಂತ ಹೇಳಿದ್ರೆ ಸ್ವರ್ಗ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹಸೀನಾ. ಹಸೀನಾ ಅಂದ್ರೆ ಸುಂದರ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹಾಸಿನಿ. ಹಾಸಿನಿ ಅಂತ ಹೇಳಿದ್ರೆ ಇದು ಕೂಡ ಸಂತೋಷ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ಹಾಸಿನಿ. ನೆಕ್ಸ್ಟ್ ನೇಮ್ ಹಸ್ವಿಕಾ. ಹಸ್ವಿಕಾ ಎನ್ನುವಂಥದ್ದು ಕೂಡ ಸಂತೋಷವಾಗಿದೆ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹವಿಷ. ಹವಿಷ ಅಂತ ಹೇಳುವಂತದ್ದು ಲಕ್ಷ್ಮೀ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ಹೇಮಜ. ಹೇಮಜ ಅಂತ ಹೇಳಿದ್ರೆ ದೇವರು ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ, ಅಂದ್ರೆ ತಾಯಿಯ ಹೆಸರು ಕೂಡ ಹೌದು. ನೆಕ್ಸ್ಟ್ ನೇಮ್ ಹೇಮಾಕ್ಷಿ. ಹೇಮಾಕ್ಷಿ ಅಂದ್ರೆ ಚಿನ್ನದ ಕಣ್ಣುಗಳು ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹೇಮಾಂಗಿ. ಹೇಮಾಂಗಿ ಅಂದ್ರೆ ಚಿನ್ನದ ದೇಹವುಳ್ಳವಳು, ಹೇಮಾಂಗಿ. ನೆಕ್ಸ್ಟ್ ನೇಮ್ ಹೇಮಾನಿ. ಹೇಮಾನಿ ಅಂತ ಹೇಳಿದ್ರೆ ಪಾರ್ವತಿ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ, ಹೇಮಾನಿ. ನೆಕ್ಸ್ಟ್ ನೇಮ್ ಹೇಮಾನಿಕಾ. ಹೇಮಾನಿಕಾ ಅಂದ್ರೆ ಸುಂದರವಾದ ಮೈಬಣ್ಣ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹೇಮಂತಿ. ಹೇಮಂತಿ ಅಂದ್ರೆ ಚಳಿಗಾಲದ ಆರಂಭ ಅನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ಹೇಮಾನ್ಯ. ಹೇಮಾನ್ಯ ಅಂತ ಹೇಳಿದ್ರೆ ಇದು ಕೂಡ ಬಂಗಾರದ ದೇಹ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹೇಮಶ್ರೀ. ಹೇಮಶ್ರೀ ಅಂದ್ರೂ ಕೂಡ ಬಂಗಾರದ ದೇಹನ ಹೊಂದಿರುವವಳು ಅನ್ನುವಂತ ಅರ್ಥವನ್ನ ಸೂಚಿಸುತ್ತದೆ. ಹಾಗೆ ತಾಯಿ ಹೆಸರು ಕೂಡ ಇದು ಹೌದು. ಹಿಮ. ಹಿಮ ಅಂತ ಹೇಳಿದ್ರೆ ಹಿಮ, ಮಂಜು ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹಿಮಗೌರಿ. ಹಿಮಗೌರಿ ಅನ್ನುವಂಥದ್ದು ಪಾರ್ವತಿ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ಹಿಮಜ. ಹಿಮಜ ಅನ್ನುವಂಥದ್ದು ಕೂಡ ದೇವತೆಯ ಹೆಸರಾಗಿದೆ, ಹಿಮಜ. ನೆಕ್ಸ್ಟ್ ನೇಮ್ ಹಿಮಾಂಶಿ. ಹಿಮಾಂಶಿ ಅನ್ನುವಂಥದ್ದು ಹಿಮ ಎನ್ನುವಂತ ಅರ್ಥವನ್ನ ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹಿಮಾಯ. ಹಿಮಾಯ ಅಂತ ಹೇಳಿದ್ರೆ ಇದು ಕೂಡ ದೇವತೆ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ಹಿರಣ್ಮಯಿ. ಹಿರಣ್ಮಯಿ ಅಂದ್ರೆ ಚಿನ್ನದ ಹುಡುಗಿ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹಿತ. ಹಿತ ಅಂದ್ರೆ ಪ್ರೀತಿ ಪಾತ್ರ ಅಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹಿತಾಕ್ಷಿ. ಹಿತಾಕ್ಷಿ ಅಂತ ಹೇಳಿದ್ರೆ ಪ್ರೀತಿಯ ಅಸ್ತಿತ್ವ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹಿತಿಕಾ. ಹಿತಿಕಾ ಅಂತ ಹೇಳಿದ್ರೆ ಮುಂಜಾನೆ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ.
ನೆಕ್ಸ್ಟ್ ನೇಮ್ ಹಿಯಾ. ಹಿಯಾ ಅಂತ ಹೇಳಿದ್ರೆ ಹೃದಯ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ರದಿಮಾ. ರದಿಮಾ ಅಂದ್ರೆ ಒಳ್ಳೆಯ ಹೃದಯವಂತೆ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಋಷಿಕಾ. ಋಷಿಕಾ ಅಂದ್ರೆ ಹುಟ್ಟಿದ ಗ್ರಾಮ ಅನ್ನುವಂತ ಅರ್ಥವನ್ನ ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ರತಿಕಾ. ರತಿಕಾ ಅಂತ ಹೇಳಿದ್ರೆ ಕೂಡ ಹೃದಯವಂತೆ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ರತ್ವಿಕಾ. ರತ್ವಿಕಾ ಅಂತ ಹೇಳಿದ್ರೆ ಸಂತೋಷ ಆಯ್ತು ಎನ್ನುವಂತ ಅರ್ಥವನ್ನ ನೀಡುತ್ತದೆ. ಹನಿಷಾ. ಹನಿಷಾ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ಹನಿಷಾ. ನೆಕ್ಸ್ಟ್ ನೇಮ್ ಹರ್ಷಶ್ರೀ. ಸಂತೋಷ ಎನ್ನುವಂತ ಅರ್ಥವನ್ನ ಇದು ಕೂಡ ನೀಡುತ್ತದೆ. ನೆಕ್ಸ್ಟ್ ನೇಮ್ ಹರ್ಷಾಲಿ. ಹರ್ಷಾಲಿ ಅಂತ ಹೇಳಿದ್ರು ಕೂಡ ಆನಂದ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹರ್ಷಿ. ಹರ್ಷಿ ಅಂತ ಹೇಳಿದ್ರೆ ಸಂತೋಷದಾಯಕ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹಿನಿತ. ಹಿನಿತ ಅಂತ ಹೇಳಿದ್ರೆ ಗ್ರೇಡ್ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಹಿನಾ. ಹಿನಾ ಅಂತ ಹೇಳಿದ್ರೆ ಪರಿಮಳ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹೀರಾ. ಹೀರಾ ಅಂತ ಹೇಳಿದ್ರೆ ವಜ್ರ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹಾರಿಕಾ. ಹಾರಿಕಾ ಅನ್ನುವಂಥದ್ದು ಪಾರ್ವತಿ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದು. ನೆಕ್ಸ್ಟ್ ನೇಮ್ ಹಾಸಿನಿ. ಹಾಸಿನಿ ಅಂತ ಹೇಳಿದ್ರೆ ಆಹ್ಲಾದಕರ ಮತ್ತೆ ಇನ್ನೊಂದು ಅರ್ಥ ಅದ್ಭುತ. ಹಾಸಿತ. ಹಾಸಿತ ಅಂದ್ರೆ ಸಂತೋಷ ಮತ್ತು ಯಾವಾಗಲೂ ನಗುತ್ತಿರುವ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ಹೈಮಾಮ್. ಹೈಮಾಮ್ ಅನ್ನೋದು ಪಾರ್ವತಿ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದು. ನೆಕ್ಸ್ಟ್ ನೇಮ್ ಹಂಸಲೇಖ. ಹಂಸಲೇಖ ಅಂತ ಹೇಳಿದ್ರೆ ಸ್ಮಾರ್ಟ್ ಅಂತೇಳಿ ಅರ್ಥ ಮತ್ತೆ ಹಂಸ ಸ್ವಾನ್ ಕೂಡ ಅರ್ಥವನ್ನ ಸೂಚಿಸುತ್ತದೆ. ಹನಿಷ್ಕಾ. ಹನಿಷ್ಕಾ ಅಂದ್ರೆ ಮಾಧುರ್ಯ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹಂಸವೇಣಿ. ಹಂಸವೇಣಿ ಎನ್ನುವಂಥದ್ದು ಸರಸ್ವತಿ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದು. ನೆಕ್ಸ್ಟ್ ನೇಮ್ ಹಾರ್ದಿನಿ. ಹಾರ್ದಿನಿ ಅಂತ ಹೇಳಿದ್ರೆ ಹೃದಯಕ್ಕೆ ಹತ್ತಿರ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಹರಿಶ್ರೀ. ಹರಿಶ್ರೀ ಅನ್ನುವಂಥದ್ದು ಸ್ಫೂರ್ತಿ ಮತ್ತೆ ಹರಿಗೆ ಪ್ರಿಯ ಎನ್ನುವಂತ ಅರ್ಥವನ್ನ ಕೂಡ ನೀಡುತ್ತದೆ. ನೆಕ್ಸ್ಟ್ ನೇಮ್ ಹರಿಬಾಲ. ಹರಿಬಾಲ ಅಂತ ಹೇಳಿದ್ರೆ ಭಗವಂತನ ಮಗಳು ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹರಿಚಂದನ. ಹರಿಚಂದನ ಅಂದ್ರೆ ವಿಷ್ಣು ಪರಮಾತ್ಮನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೇಮ್ ಹರಿಜ. ಹರಿಜ ಅಂದ್ರೆ ಹೊಂಬಣ್ಣದ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹರಿಣೆ. ಹರಿಣೆ ಅಂತ ಹೇಳಿದ್ರೆ ಜಿಂಕೆ, ಹಾಗೆ ಲಕ್ಷ್ಮೀ ದೇವಿಯ ಹೆಸರು ಕೂಡ ಹೌದು. ನೆಕ್ಸ್ಟ್ ನೇಮ್ ಹರಿಣ್ಯ. ಹರಿಣ್ಯ ಅನ್ನುವಂಥದ್ದು ಕೂಡ ದೇವಿ ಲಕ್ಷ್ಮಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ಕೊಟ್ಟಿರುವ ಹೆಸರುಗಳಲ್ಲಿ ಯಾವ ಹೆಸರು ನಿಮ್ಗೆ ಇಷ್ಟವಾಗಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.